ಇದರಿಂದ ಆ ಭೈರವಿ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಅಮ್ಮ, ಅವರೆಲ್ಲ ಇದ್ದಾರೆ, ನಾವಿಲ್ಲಿದ್ದೀವಿ. ಅದು ಹೇಗೆ ಸಾಧ್ಯ? ಸಾಧ್ಯ ಇದೆ ಕಣೆ. ಅವಳು ಸಾಮಾನ್ಯವಾದ ಹೆಣ್ಣಲ್ಲ. ಕೂತ ಜಾಗದಲ್ಲೇ ಎಲ್ಲ ಕೆಲಸನೂ ಮುಗಿಸೋಂಥ ಹೆಣ್ಣು. ತಾನು ಅಂದ್ಕೊಂಡಿರೋ ಕೆಲಸ ಆಗೋ ತನಕ ಅವಳು ಸುಮ್ಮನೆ ಕೂರಲ್ಲ. ಅದಕ್ಕೋಸ್ಕರ ಯಾರ ತಲೆ ತೆಗಿಯೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಅವಳು. ನಮಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂದಮೇಲೆ ಅವರೇ ಕಾರ್ತಿ ಅವ್ರನ್ನ ಕೊಲ್ಲೋ ಪ್ರಯತ್ನ ಮಾಡಬೇಕು. ಯಾಕೆ ಅನ್ನೋ ಪ್ರಶ್ನೆ ಮುಖ್ಯ ಅಲ್ಲ ಸೂರ್ಯ. ಈಗ ಬಂದಿರೋ ಅನಾಹುತದಿಂದ ನಾವು ಹೇಗೆ ಪಾರಾಗಬೇಕು ಅನ್ನೋದು ಮುಖ್ಯ. ಈಗ ಆರ್ತಿ ಜೀವ ಹೇಗೆ ಅಪಾಯದಲ್ಲಿದೆಯೋ ಹಾಗೆ ನಿಮ್ಮ ಜೀವಕ್ಕೂ ಅಪಾಯ ಇದೆ. ಅವಳಿಗೆ ನಿಮ್ಮಿಬ್ಬರ ಮೇಲೂ ಸೇಡಿದೆ. ಅದಕ್ಕೆ ಆರ್ತಿ ದೇಹದಲ್ಲಿ ವಿಷ ಸೇರೋ ಹಾಗೆ ಮಾಡಿದಾಳು ಅವಳು. ಅಮ್ಮ, ಇದರಲ್ಲಿ ಭೈರವಿಯವ್ರ ಕೈವಾಡ ಇದೆ ಅಂತ ನನಗೆ ನಂಬೋಕ್ಕಾಗ್ತಾ ಇಲ್ಲ. ಅವರಿಗೆ ನನ್ನ ಮೇಲೆ ಕೋಪ ಇರ್ಬೋದು, ಸೇಡಿರ್ಬೋದು. ಎಲ್ಲೋ ಇರೋರವರು ನನ್ನನ್ನು ಯಾಕಮ್ಮ ಕೊಲೆ ಮಾಡಿದೆ ಟ್ರೈ ಮಾಡ್ತಾರೆ? ಸುಮ್ಮನೆ ನೀವು ಅವ್ರ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಅಷ್ಟೇ. ಸರಿ, ಇದರಲ್ಲಿ ಭೈರವಿ ಕೈವಾಡ ಇಲ್ಲ ಅಂತಲೇ ಅಂದ್ಕೊಳ್ಳೋಣ. ಹಾಗಾದರೆ ನಿನ್ನ ದೇಹದಲ್ಲಿ ವಿಷ ಹೇಗೆ ಬರೋಕ್ಕೆ ಸಾಧ್ಯ ಆಯಿತು? ಆತ್ಮಹತ್ಯೆಗೇನಾದರೂ ಪ್ರಯತ್ನ ಪಟ್ಟ್ಯಾ? ನಾನು ಯಾಕಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳಿ? ಕನಸು ಮನಸ್ಸಲ್ಲಿ ನಾನು ಅಂತ ಯೋಚನೆ ಮಾಡಲ್ಲ. ನೀವಂತ ಯೋಚನೆ ಮಾಡಿಲ್ಲ ಅಂದಮೇಲೆ ಬೇರೆ ಯಾರೋ ನಿಮ್ಮನ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿರ್ಬೋದು. ಶೋಭಮ್ಮ ಹೇಳಿದಾಗೆ ಭೈರವಿನ ಯಾಕಾಗಿರ್ಬಾರ್ದು? ನನಗೆ ನಂಬಿಕೆ ಬರ್ತಾ ಇಲ್ಲ. ಇದು ನಂಬಿಕೆ ಪ್ರಶ್ನೆ ಅಲ್ಲ, ನಿಮ್ಮ ಜೀವದ ಪ್ರಶ್ನೆ. ಇನ್ನೊಂದ್ಸಲ ಏನಾದರೂ ಇನ್ಸ್ಪೆಕ್ಟರ್ ವಿಚಾರಣೆ ಅಂತ ಬಂದರೆ ನನಗೆ ಭೈರವಿ ಅನ್ನೋರ ಮೇಲೆ ಅನುಮಾನ ಇದೆ ಅಂತ ಹೇಳಿಕೆ ಕೊಡಿ. ಅಲ್ಲ ಸೂರ್ಯವ್ರೆ, ಅನುಮಾನ ಇದೆ ಅಂತ ಹೇಳಿದ್ರೆ ಹೇಗೆ? ಸಾಕ್ಷಿ ಕೇಳಿದ್ರೆ ನಾನೇನು ಹೇಳಿ? ಅದೆಲ್ಲ ಮುಂದಿನ ಮಾತು. ಸುಮ್ಮನೆ ನಾನು ಹೇಳ್ದಷ್ಟು ಮಾಡಿ.